ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಲೆನಾಡು ಹುಡುಗಿ ಪೂರ್ಣಿ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಪುಳಿಯೋಗರೆ. ಸಖತ್ ಟೇಸ್ಟಿಯಾದ ರುಚಿಯಾದ 5 ಮಿನಿಟ್ಸಲ್ಲೆಲ್ಲ ರೆಡಿಯಾಗುತ್ತೆ. ಈ ರೆಸಿಪಿ ಬಂದು ಸೇಮ್ ಟೆಂಪಲಲ್ಲಿ ಯಾವ ಥರ ಕೊಡ್ತಾರೋ ಅದೇ ಥರ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದು ಮಾಡುವುದು ಹೇಗೆ ಅಂದರೆ, ಮೊದಲನೆಯದಾಗಿ ಒಂದು ಪಾತ್ರೆ ಕಾಯಕ್ಕಿಡಬೇಕು. ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಚಿಟಪಟ ಅನ್ಸ್ಕೊಳ್ಬೇಕು. ಇದಾದಮೇಲೆ ಫಸ್ಟೇ ನಾನು ಹುಣಸೆಹಣ್ಣು ನೆನೆಸಿಟ್ಕೊಂಡು ಅದರ ರಸ ತಗೊಂಡಿರ್ತೀನಿ. ಹುಣಸೆಹಣ್ಣು ಬೆಲ್ಲ ಎರಡೂ ಹಾಕಿ ಸ್ವಲ್ಪ ಆಯಿಲ್ ಬಿಡೋವರೆಗೂ ಅದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಇದು ಕೂಡ ಈ ಥರ ಆಯಿಲ್ ಬಿಡೋವರೆಗೂ ಲೋ ಫ್ಲೇಮಲ್ಲೇ ನೀವು ಆಯಿಲ್ ಬಿಡೋವರೆಗೂ ಕುದಿಸ್ಕೊಬೇಕಾಗುತ್ತೆ. ಕುದಿಸ್ಕೊಂಡಾದ ನಂತರ ಇದಕ್ಕೆ ನೀವು ಪುಳಿಯೋಗರೆ ಪ್ಯಾಕೆಟ್ ಅಂಗಡಿಯಿಂದ ತಂದಿರ್ತೀರ, ಇಲ್ಲ ಮನೆಯಿಂದನಾದರೂ ಮಾಡಿಟ್ಕೊಂಡಿರ್ತೀರ ಅಲ್ವಾ, ಅದನ್ನು ಒಂದು ಪ್ಯಾಕೆಟ್ ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ ನಂತರ ಇದು ಕೂಡ ಅಷ್ಟೇ ಫುಲ್ಲು ಆಯಿಲ್ ಬಿಡುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ನೀವು ಕುದಿಸ್ಕೊಳ್ಬೇಕು. ಆಯಿಲ್ ಬಿಟ್ಟರೆ ಗೊತ್ತಾಗುತ್ತೆ ನಿಮಗೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಅಂತ ಹೇಳಿ. ಇದಕ್ಕೆ ಯಾವುದೇ ಥರ ಶೇಂಗಾ ಆಗಲಿ, ಕಡಲೆಬೇಳೆ, ಉದ್ದಿನಬೇಳೆ ಯಾವುದೂ ಹಾಕೋ ಅವಶ್ಯಕತೆ ಇರಲ್ಲ. ಸೇಮ್ ಟೆಂಪಲಲ್ಲಿ ಯಾವ ಥರ ಇರುತ್ತೋ ಪ್ರಸಾದ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್ ಇರುತ್ತೆ. ನಾನು ಮಾಡ್ತಾ ಇರೋದು 5 ಮೆಂಬರ್ಸಿಗೆ ಆಗೋವಷ್ಟು ಗೊಜ್ಜು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ಯಾವುದೇ ಥರ ಜಾಸ್ತಿ ಪದಾರ್ಥ ಯೂಸ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಶೇಂಗಾ ಆಗಲಿ, ಉದ್ದಿನಬೇಳೆ, ಕಡಲೆಬೇಳೆ ಏನೂ ಹಾಕೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಪುಳಿಯೋಗರೆ ಪ್ಯಾಕೆಟಲ್ಲೇ ಇರುತ್ತಲ್ವ. ಹಾಗಾಗಿ ತಿನ್ನೋರು ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಬೇಕು ಅಂದರೆ. ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ರೈಸ್ನ ಫಸ್ಟೇ ಮಾಡಿಟ್ಕೊಂಡಿದ್ವಿ. ವಿಷಲ್ ಇಳಿದಾದ್ಮೇಲೆ ರೈಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಕಲಸಿದ್ರೆ ಪುಳಿಯೋಗರೆ ರೆಡಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ. ಸೇಮ್ ದೇವಸ್ಥಾನದಲ್ಲಿ ಯಾವ ಥರ ಇರುತ್ತೋ ಟೇಸ್ಟು ಅದೇ ಥರ ಇರುತ್ತೆ. ಮಾರ್ನಿಂಗ್ ತಿಂಡಿ ಎಲ್ಲ ಮಾಡಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಗುರುವಾರ ಅಲ್ವಾ ಇವತ್ತು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕಿತ್ತು. ಹಾಗಾಗಿ ತಿಂಡಿ ತಿಂದ್ಕೊಂಡಿರಲಿಲ್ಲ. ಟೆಂಪಲಿಗೆ ಹೋಗಿ ಬಂದಮೇಲೆ ಬಂದು ಮಾಡೋಣ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಇದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಶಿವಮೊಗ್ಗದಲ್ಲಿರೋದು. ಇವತ್ತು ಗುರುವಾರ ಆಗಿದ್ದರಿಂದ ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಆದರೂ ಕೂಡ ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ. ದರ್ಶನ ಕೂಡ ಆಯಿತು. 12:15 ಕ್ಲೋಸ್ ಮಾಡಿಬಿಟ್ರು. ಬೇಗ ಹೋಗಿದ್ದಕ್ಕೂ ದರ್ಶನ ಕೂಡ ಚೆನ್ನಾಗಾಯಿತು. ನೀವು ದರ್ಶನ ಮಾಡ್ಕೊಳ್ಳಿ. ಗುರುವಾರ ಸಾಧ್ಯ ಆದರೆ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬನ್ನಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಾವು ಕೂಡ ಫಸ್ಟ್ ಟೈಮ್ ಹೋಗಿದ್ದು. ಶಿವಮೊಗ್ಗದಲ್ಲೇ ಇದ್ದು ಒಂದಿನವೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಕ್ಕಾಗೇ ಇರಲಿಲ್ಲ. ಸೊ ಇವತ್ತು ಅದಕ್ಕೆ ಟೈಮ್ ಕೂಡಿ ಬಂತು. ಇವತ್ತು ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ಬಂದ್ವಿ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಇದರಲ್ಲೇ ಕೂಡ ರಾಯರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನೀವು ಕೂಡ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ರಾಯರು ಎಲ್ಲಿದ್ದರೂ ಮನಸ್ಸಿಂದ ಬೇಡ್ಕೊಂಡ್ರು ಅಲ್ಲೇ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳ್ತಾರೆ. ನೀವು ದರ್ಶನ ಮಾಡ್ಕೊಳ್ಳಿ.
ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಮನೆ ಕಡೆ. ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರದಲ್ಲಿತ್ತು, ಹಾಗಾಗಿ ಹೀಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ಅಲ್ವಾ ಅಂತ ಹೇಳಿ ನಡ್ಕೊಂಡು ಹೋಗ್ತಾಯಿದ್ವಿ. ಹೋಗುವಾಗ ಹಾಗೆ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ. ನೋಡಿ ನಮ್ಮ ಶಿವಮೊಗ್ಗ ಹೇಗಿದೆ ಅಂತ ಹೇಳಿ. ಇದು ನಮ್ಮ ಶಿವಮೊಗ್ಗ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.